ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಸರಳ ಇಲ್ಲ ಎಲ್ಲ ಅಡಿಯೊಳಗೆ ತಂದಾಗ ಕಳ್ಕೊಂಡು ತಪ್ಪಂತ ಗಾಡಿ ಹೋದ್ರ ಮತ್ತೆ ಈಗ ಅದು ತಪ್ಕೊಂಡು ತಪ್ಪ ಬಿಡಪ್ಪ ನಾವೇನು ಅದಕ್ಕೇನು ಕಳ್ಕೊಂಡು ಪ್ರಯತ್ನ ಮಾಡಿ ಆದ್ರೂ ತಿಂಗಳೊಳಗೆ ಪ್ರಯತ್ನ ಮಾಡಪ್ಪ ಅಂತ ಹೇಳ ಹುಡುಗಿ ಎಕ್ಸಾಮ್ ಪಾಸ್ ನಾನು ನೀನು ಹಣ್ಣು ಕೊಟ್ಟಿದ್ದೆ ಅವಾಗ ಕಮ್ಮಿ ಆಗಿತ್ತು, ಏನೂ ತೊಂದರೆ ಆಗಿದ್ದಿಲ್ಲ. ಈಗ ಅದು ಹಾಗೆ ಈ ಶುರು ಆಗಿತ್ತು. ಮತ್ತೆ ಯಾರು ಮಾಡಿದ್ದಿಲ್ಲ ವಯ್ಯ ಗಡಿ ಸರ್ ಸರ್ ನಿಮಗೇನು ಹೇಳಿಸ್ಕೊಂಡ್ರಿ ಅಂಗರ್ ಸಿಟ್ಟು ಹೋಳಿ ಹುಣ್ಣಿಗೆ ಬರ್ತಾನ ಕಾಯ್ಕೊ ಅಂತ ಹೇಳ್ದ. ಕಾಯ್ಕೊಂಡ್ರಿ ಯಾಕೆ ಬರಲಿಲ್ಲ ಪ್ರಶ್ನೆ ಹೋಗಲ್ಲ. ಇವತ್ತು ಮತ್ತೆ ಹೇಳ್ದ ಮುಂದೆ ಹೋಳಿ ಹುಣ್ಣಿ ತಡ ಕಾಯ್ಕೊಂತ ಹೇಳ್ದ. ಯಾಕೆ ಹೇಳ್ದ? ಹೋಳಿ ಹುಣ್ಣಿಮೆ ಅಂದ್ರೆ ಗುಣಾದಿಗಳೇನು ಹೊಯ್ಕೊಳ್ಳೋದು ಸುಡುದು. ಮತ್ತು ಹೋಳಿ ಹುಣ್ಣಿ ಬರ್ತಾನಂದ್ರೆ ನಿನ್ನ ಮಗ ಸರಳ ದಾನ ತಿಳ್ಕೊಂಡಿಯಾ, ಸರಳ ಬರ್ತಾನ ತಿಳ್ಕೊಂಡಿಯಾ? ಹೋಳಿ ಹುಣ್ಣಿಗೆ ಬರ್ತಾನಂದ್ರೆ ಹೊಯ್ಕೊಳ್ಳೋದು. ಎಲ್ಲೇ ಇದ್ರೆ ನನ್ನ ಮಗ ಚಂದಾಗಿರ್ಲಪ್ಪ ಅಂತ ಅವ್ರನ್ನ ಇಷ್ಟ ಬೇಡ್ಕೊಂಡು ಹೋಗ್ಬೇಕು. ನೀವೀಗ ನಿನ್ನ ಮಗ ಸತ್ತಾನ ಹೇಳಕ್ ಬರ್ತಾನ? ಬರುದಿಲ್ಲ. ಕಾಯ್ಕೋರಿ, ನಾ ಕಾಯ್ಕೊಂಡು ಹೋಗ್ತೀನಿ. ಅವ ಎಲ್ಲಾದ್ರೂ ಕಾಯ್ತೀನಿ, ಹುಡುಗಾಡಿದ್ರು ಕಾಯಬೇಕ, ದೇವ್ರು ಎಲ್ಲಾದ್ರೂ ಕಾಯಬೇಕ. ಅದಕ್ಕೆ ನಮ್ಮ ಮಗ ಅಪ್ಪ ಎಲ್ಲೇ ಇದ್ರು ಚಂದಾಗಿರ್ಲಿ ಅರ್ಥಪ್ಪ ಬೇಡ್ಕೊ. ನಮ್ಮ ಹುಡುಗ ಬರುದಿಲ್ಲ ಅಂತ ಹೇಳಿದ್ರಿ, ಅವ್ನು ಸಾಬ್ ಅನ್ಕೊಂತ ಹೊಡ್ಕೊಂತ ಹೋಗ್ಬಿಡವ್ರಿ ಇವ್ರು. ಈಗ ಕಾಯ್ಕೊ ಅಂತ ಹೇಳಿನಿ, ಇನ್ನೂ ಒಂದು ಸ್ವಲ್ಪ ಧೈರ್ಯದಿಂದ ನೀವು ಅದಿರಿ. ಆಗ ನಾವು ಸತ್ತಾನಂದಿದ್ರೆ ನೀವು ಸಾಯ್ತಿದ್ರೆ ನಾ ಯಾರಿಗೆ ಕೊಟ್ಟು ಸಾವುದಿಲ್ಲ, ಯಾರು ಸಾವುದಿಲ್ಲ. ಹೌದಲ್ಲ? ಮತ್ತೊಂದು ಹಡುವಂಗಿದ್ರಿ ಬೇಡ್ಕೊಂಡವ್ರಿ. ಎಲ್ಲ ಇದ್ರು ನನ್ನ ಮಗನ ಚಂದಾಗಿರ ಬೇಡ್ಕೊಂಡು. ಆ ಪ್ರಶ್ನೆ ಹೇಳೋದ್ರಾಗೆ ಕೇಳೋದ್ರಾಗ ಅರ್ಥ ಇರ್ತಾವ. ಆ ಅರ್ಥ ತಿಳ್ಕೋಬೇಕು ನೀವು. ಬೋರ್ ಹಾಕ್ಸೋ ಸಂಬಂಧ, ನೀರಿನ ಸಂಬಂಧ ಅಂಗಾರ ಚೀಟಿಸ್ಕೊಂಡ್ರಪ್ಪ. ಬೋರಿನ ಸಂಬಂಧ ಅಂಗಾರ ಚೀಟಿಸ್ಕೊಂಡ್ರೆ ಯಾರದ್ರಿ? ಏನ್ ಹೇಳ್ಕೊಟ್ಟು ಇಲ್ಲ ಇಲ್ಲಿಡ್ರಿ ಮನೆ ಹತ್ರ ಬೋರ್ ಹಾಕ್ಸಿ. ಮನೆ ಚಕ್ಕಬಂದಿ ಒಳಗ 4 ಮೂಲಿಗೆ ಹೋಗಿಯಪ್ಪ ಅಂಗಾರ ಸೀಟು. ಈಗ ಇಲ್ಲಿಡ್ರಿ ಚಕ್ಕಬಂದಿ ಒಳಗ ಹಾಕ್ಸೋ ನೀರು ಕೊಟ್ಟ. ಚಕ್ಕಬಂದಿ ಬಿಟ್ಟು ಹಾಕಿದ್ರೆ ನೀರು ಕೊಡಕ್ ಬರೋದಿಲ್ಲ. ಇಲ್ಲಿ ಮನೆ ಕಟ್ಸಾಕ್ ಯಾರು ಬೇಡ ಅಂತಾರ? ಮನೆ ಕಟ್ಸಾಕ್ ಬೇಡ ಅಂದ್ರೆ ಏನು ಮೈನು ಅಲ್ಲ ಮಂತ್ರಿ ಸಾವು ಅಷ್ಟು ಇಲ್ಲ ಅಷ್ಟೇ ಕೊಡ ಮಾಡ. ಯಾರ ಪರಿಸ್ಥಿತಿ ಪಾಸ್ ಮಾಡಪ್ಪ ಅಂತ ಬೇಡಿಕೊಂಡು ಮಕ್ಕಳಿಗೆ ಒಂದಿಟ್ಟು ಆ ಟೈಮ್ನಾಗ ಓದಿ ಹೆಚ್ಚು ಕಳ್ಸಿ ಪರಿಸ್ಥಿತಿ ದಿವಸ ರೊಕ್ಕ ಕಟ್ಟೋದು ಬಿಡೋದು ನಿಮಗೆ ಬಿಡೋದು. ಪಾಸ್ ಮಾಡಿದ್ರೆ ನಾವು ಪಾಡ್ಯ ದಿವ್ಸ ಶುರು ಮಾಡಿ ಯುಗಾದಿ ಪಾಡ್ಯ ದಿವ್ಸ ಯಾವನ್ನೂ ಕೇಳ್ಬೇಡ, ಬರ್ತಾನೆ ಅವನು ಚಲೋ ಐತಿ ಮಾಡ್ಕೊಂಡು ಹುಡುಗಿ ಇಲ್ಲಿ ಮತ್ತೆ ಕೊಡ್ತೀನಿ ಹತ್ತುವರೆ ಸರಿ ಬರ್ರಿ ಮುಂದಕ್ಕೆ ಬರ್ರಿ. ನಿನಗೆ
ಸರಿ ಹಂಗೆ ಸರ್ಕೊ ಹಂಗೆ ಎಡಕ್ಕೆ ಹಂಗೆ ಬರ್ರಿ ಅಮ್ಮ ಮುಂದೆ ಬರ್ರಿ ಹಂಗ ನಿನಗೇನು ಈಗ ಕೊಟ್ರಪ್ಪ ಅವ ಅಂತೇಳಿ ಹೇಳೋಣ ನನ್ನ ತಪ್ಪಿಲ್ಲ ಇನ್ನೋಡು ಪ್ರಯತ್ನ ಮಾಡೋಣಪ್ಪ ಅಂತ ಹೇಳೋಣ ನನ್ನ ತಪ್ಪಿಲ್ಲ ಇದ್ರಾಗ ಅಂತ ಹೇಳೋಣ ಯಾರು ಎಷ್ಟು ವರ್ಷ ಅದು ಹಾಕ್ಸಿ ಯಾರನ್ನ ಕೇಳಿಸಿದ್ದೆ ಹಂಗೆ ಸೋಮ ಹಾಕ್ಸಿದ್ದೆ ಒಬ್ಬನ ಕರ್ಕೊಂಬೈದ್ದೆ ಅವ್ನಿಗೆ ಎಳ್ಕೊಂಬ ಮತ್ತು ಇಷ್ಟು ಹಾಳಾಗಿಲ್ಲ ಮತ್ತು ಹೊಟ್ಟೆ ಹುಡುಕದಿಲ್ಲ ನಿನಗೆ ಅವ ಯಾವ ಹೇಳಣ್ಣ ಅವನಿಗೆ ಕರ್ಕೊಂಬ ಈ ನಮ್ಮನೆಗೆ ಹಣೆ ಬರ ನಿನ್ನ ಮಾತು ಕೇಳಿ ಹೋಗ್ಸೋಳ ಮಗನ ಯಾರು ಕೊಡೋರಿಲ್ಲ ಅಂತ ಕೇಳ ನಾ ಹೇಳೋದು ಕೇಳು ಇವತ್ತೇನು ಹೇಳಣ್ಣ ನನ್ನ ತಪ್ಪಲ್ಲಪ್ಪ ಇನ್ನೊಟ್ಟು ಪ್ರಯತ್ನ ಮಾಡೋಣ ಇಷ್ಟೇ ಹೇಳ ಮತ್ತೊಂದು ಏನೋ ಹೇಳಿಲ್ಲವ ನನ್ನ ತಪ್ಪಲ್ಲಪ್ಪ ಅದು ಇನ್ನೊಟ್ಟು ಪ್ರಯತ್ನ ಮಾಡೋಣ ಇಷ್ಟೇ ಹೇಳ ಮತ್ತೊಂದು ನಾ ಏನು ಹೇಳಕ್ ಬರೋದು ಸರ್ಕೊಂಡು ನಡಿ ಯಾರು ಮಾಡೋದು ರೊಕ್ಕ ಹಾಳಾಗಿ ಮಣಿಮಾರ ತಣ್ಣಗಾಗಿ ಹಿಕ್ಕಟ್ಟ ಮೊದಲೇ ಕೇಳ್ರು ನನ್ನ ತಪ್ಪಾದ್ರೆ ಕೇಳಿದ್ರು ಮುಂಗ ಹಿಡಿದು ಕೇಳಿರುತ್ತೆ ಮಕ್ಕಳು ಸಲುವಾಗಿ ಬಂದವ್ರು 5 ನಿಮಿಷ ಇಸ್ಕೊಟ್ರೆ ಬಾ ಅಂತ ಹೇಳಿ ನೋಡ್ರಿ ಮಕ್ಕ ಸಂಬಂಧ ಜೋಡಿಲೆ ಬಂದ 5 ನಿಮಿಷ ಇಸ್ಕೊಂಡವ್ರು ಮೊಬೈಲ್ ಕಸ್ಕೋಣ ಅದನ್ನ ಅಲ್ಲಿ ಹೋಗಂತ ಖಾಲಿ ಐತಿ ಹೋಗಲ್ಲ ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಕೊಂಡು ಬಿಡಬೇಕು ಬನ್ನಿ ಇವತ್ತಿನಿಂದ ಇಲ್ಲಿ ಮಟ್ಟ ಏನಾಗಿದೆ ಆಗೈತಿ ಇನ್ನು ಮ್ಯಾಗ ಮಾತ್ರ ಹೋಗೋ ಹೋಗಿಲ್ಲ ನಿನ್ನ ದೇವ್ರು ಯಾವ್ದವ ನಿನ್ನ ದೇವ್ರು ಏನಲ್ಲ ನಿನ್ನ ದೇವರಿಗೆ ಇರುವಾಗ ಮತ್ತೊಂದು ದೇವರಿಗೆ ಸಲ ಮಾಡ್ಯಾಕೆ ನಿನ್ನ ದೇವರಿಗೆ ಇರುವಾಗ ಮತ್ತೊಂದು ದೇವರಿಗೆ ಸಲ ಹುಡುಕಿ ಅಕ್ಕಿ ದೇವರಂತೂ ಇರಣ್ಣ ನಿನ್ನ ಸರ್ಕಾರ ಯಾವುದು ನಿನ್ನ ಸರ್ಕಾರ ಯಾವುದು ನಿನ್ನ ಸರ್ಕಾರ ಯಾವುದು ಬಿಜೆಪಿ ಕಾಂಗ್ರೆಸ್ ಯಾವುದೇ ಬಿಡ್ರಿ ಅವಾಗ ಯಾರು ರೊಕ್ಕ ಹೆಚ್ಚಿಗೆ ಕೊಡ್ತಾರ ಅವ್ರಿಗೆ ಹಾಕಿ ಸಿಕ್ಕೊಡ್ತೀನಿ ನಾವು ಈಗ ಹೇಳ ನಿನ್ನ ಸರ್ಕಾರ ಯಾವುದು ನಿನ್ನ ಸರ್ಕಾರ ಯಾವುದು ಬಿಜೆಪಿ ಉಳ್ಕೊಟ್ಟು ಯಾಕೆಂದ್ರೆ ಮೋದಿ ಸ್ಟ್ರಾಂಗ್ ಅದ ಈಗ ನಿನ್ನ ದೇವರು ಯಾವುದು ಅಂತ ಕೇಳಿದಾಗ ನನ್ನ ದೇವರು ನನ್ನ ಗಂಡ ಎಪ್ಪಣ್ಬೇಕು ಅವ್ರ ಹೆಣ್ಮಕ್ಳು ಇಲ್ಲದವ್ರು ಹೆಣ್ಮಕ್ಳು ಅಲ್ಲ ನಿನ್ನ ಸರ್ಕಾರ ಯಾವ್ದಪ್ಪ ಅಂದಾಗ ನನ್ನ ಏನ್ ತಿಳಿದ್ರಿ ಮತ್ತೆ ಬಿಜೆಪಿ ಅವರು ಸಿದ್ದರಾಮಯ್ಯ ಯಾವ್ದು ಸ್ಯಾಂಕ್ಷನ್ ಮಾಡೋದಿಲ್ಲ ಹೋಗ್ತಾರೆ ನನ್ನ ದೇವರು ನನ್ನ ಗಂಡ ಅಂದಾಕಿ ಹೇಮರೆಡ್ಡಿ ಮಲ್ಲಮ್ಮ ಒಬ್ಬಕ್ಕೆ ಕನ್ಫಿಡೆನ್ಸ್ರಿ ಅಮಾವಾಸ್ಯೆಗೊಮ್ಮೆ ಜಳಕ ಪೂಜೆ ಮಾಡಿ ಮನೆಗೆ ದೇವ್ರಿಗೆ ನಮಸ್ಕಾರ ಮಾಡಿ 1 ನಿಂಬೆಹಣ್ಣು ಹತ್ತಿರ ಇಟ್ಕೊಂಡು ಮಾತಾಡ್ದ ಊಟ ಮಾಡ್ದ ನಾಷ್ಟ ಮಾಡ್ದ ಕಪ್ಪ ಚಾ ಕುಡಿದ ನೀವು ಹೆಣ್ಮಕ್ಳು ಗಂಡನ ಕರ್ಕೊಂಡ್ ಬರ್ಬೇಕು ಗಂಡ ಮಾತಾಡ್ಲಿ ಊಟ ಮಾಡ್ಲೇವ ಬರುವಾಗ ನೀವೇನು ಮಾಡಂಗಿಲ್ಲ ಮಾತಾಡ ಬಂದು ಮುಗಿಸಿದ್ವಿ ಮಾತಾಡ್ದ ಬಂದು ನಿಂಬೆಹಣ್ಣಿದ್ರಾಗ ಇಟ್ಟು ಬೂದಿ ಹಚ್ಕೊಂಡ್ರಿ ಅದಕ್ಕೆ ಮೂಕ ವ್ರತ ಅಂತ ಪಟ್ಟಿಗೆ ಏನೋ ಹಾಕಿದ ಬಂದು ಮುಟ್ಸಿದ್ರಿ ಅದಕ್ಕೆ ಉಪವಾಸ ವ್ರತ ಅಂತ ನೀವು ಹೆಣ್ಮಕ್ಳು ಪರೀಕ್ಷೆ ಮಾಡ್ತಾನ ಭಾಳ ಮಾಡ್ತಾನೆ ಅದಕ್ಕೆ ನೀವು ಗೆದಿಬೇಕಾದ್ರೆ 5 ಅಮಾವಾಸ್ಯೆ ಇವರು ಉಂಡೆ ತಿನ್ಲಿ ಬೇಕಾದ ಮಾಡಿ ಇದು ಯಾವಾಗಾರ ಇಟ್ಟು ಮಾಡ್ತೇನಪ್ಪ ಅಲ್ಲಿ ಯಾವಾಗಾರ ಇಟ್ಟು ಯಾವಾಗಾರ ಇಟ್ಟು
ಈಗ ಹೋಳಿ ಹುಣ್ಣಿ ಬಂತಲ್ಲ, ಹೋಳಿ ಹುಣ್ಣಿ ಗಂಡಸರು ಹಬ್ಬದವಲ್ಲ ಹಬ್ಬದಲ್ಲ, ಮತ್ತು ನೀ ಏನು ಮಾಡಿದ ಆ ಟೈಮ್ನಾಗ? ಏನೂ ಇಲ್ರಿ, ಪಾಪಡೆ ತಿನ್ಬೇಕ್ರಿ, ಮಕ್ಕೊಂಡ್ರಿ. ಅವ್ರು ಏನು ಬೇಕಾದ ಮಾಡ್ಕೊಂಡು ಬರುವಾಗ ಮಡಿ ಹುಡಿಯಿಂದ ಬರ್ರಿ, ನಡಿ ಸರ್. ಇಲ್ಲಿ 11 ಸುತ್ತ ತಿರುಗಿದ್ದೊಂದು ಬಾ ಅಂತ ಹೇಳಿ. ನೋಡ್ರಿ ಮುಂಜಾನೆ 11 ಸುತ್ತ ತಿರುಗಿದ್ದು ಬರ್ರಿ ಅಮ್ಮ. ನೀವು ತಡ್ರಿ, ಇವ್ರು ಮುಗಿದು ಈ ಕಡೆ ನೀವು ಬಿಡ್ರಿ. ಕೇಳ್ತಾರೆ ಕೊಡ್ದೈತ್ರಿ ಒಂದು 10 ನಿಮಿಷ ತಡ್ರಿ. ಎಲ್ಲ ತಣ್ಣಗಾಗಿದೆ. ಇನ್ನು ಬರುವಾಗ ಒಂದು ಅರ್ಧ kg ಕುಸುಬೆಣ್ಣೆ ತೊಗೊಂಬರ್ರಿ. ಈ ಸದ್ಯಕ್ಕೆ ಇದ ಪರಿಸ್ಥಿತಿಯಾಗಿ ಹಿಂಗಾಗಿ ಸತ್ತದ್ದೊಂದು ಪೇಡ ಆಯ್ತು ಅಂತ ಹೇಳ ನಾವು ಅದನ್ನ ತಗೊಂಡು, ಆದ್ರೆ ಅದು ಮುಗಿದಿಂದ ಇನ್ನೊಮ್ಮೆ ಕರ್ಕೊಂಡ್ಬರ್ತೀಯಲ್ಲ ಅವಾಗ ಒಂದು ಅರ್ಧ kg ಕುಸುಬೆಣ್ಣೆ ತೊಗೊಂಬ. ಈಗ 11 ನಿಂಬೆಹಣ್ಣು, ಒಂದು ತಾಯ್ತ, ಒಂದು ಲೋಬಾಣ ತೊಗೊಂಬ. ಇದು ಕೊಟ್ಟಿಯಲ್ಲ, ಇನ್ನು 6, ಒಂದು ತಾಯ್ತ, ಒಂದು ಲೋಬಾಣ. ಹೋಗಿ ಇದು ಕೊಡ್ರಮ್ಮ. ನೀವು ಬರ್ರಿ. ಇನ್ನೊಂದು 11 ಬಾ ಅಂತ ಹೇಳಿ. ಆರಾಮಿಲ್ಲ? ಯಾವ್ರಿ ನಿಮ್ದು? ಕೊಟ್ಟದ್ದು ಹಿರೇನಂದಿ. ತವ್ರ ಮನಿ ಹಾಲೊಳಗೆ. ಮಕ್ಕಳ ಹೆಸರಿಗೆ ಈಗಿಗೆ ಈಕಿ ಗಂಡ ಅದಾನ ಈಗ ಬಂದಿಲ್ಲ. ಇಬ್ರು ಸರಳ ಇದ್ರಿ. ಮೊದಲಿದ್ದ ಬಾಯಿ ಇಲ್ಲೋ ಈಗ ಇಲ್ಲ ಅಲ್ವಿ? ಈಗ ಹುಟ್ಟುಟ್ಲೆ ಬಾಯಿ ಇಲ್ಲೋ, ಇನ್ನು ಈಗ ಬಾಯಿ ಹೋಗೈತಿ. ಏನಾಗಬೇಕು ಈಗ ನನಗೆ? ಮತ್ತೆ ಮಗಳ ನಗತಿ ಅಲ್ವೇ ನೀನು? ಮಗಳ ಪರಿಸ್ಥಿತಿ ಇದ್ದಾರೆ, ಅವನವನು ಹಿರಿಯರು ನಮ್ಮವನು ಇದಾಗಾರ, ನೀನು ನಗತಿ ಅಲ್ಲ ಅಲ್ವೇ? ಯಪ್ಪ ಮೊದಲಾಗಿದ್ದು ಹುಟ್ಟುಡ್ಲೆ ಮೂರ್ಕಿದಲ್ಲ ಯಪ್ಪ ಅನ್ನುವಲ್ಲೆಲ್ಲ, ಇಲ್ಲಿ ಯಪ್ಪ ನಡಬರಕಾಗೈತಿ ಅಂತ ಅನ್ಬೇಕು. ಇದನ್ನ ಯಾವುದೋ ಒಂದು ಅನ್ಬೇಕು ಬೇಡ. ಇನ್ನು ಮನೆಯವರ ಇಲ್ಲಿ ನೋಡೋಣ, ಪ್ರಯತ್ನ ಮಾಡ್ತೀನಿ, ಆರಾಮ್ ಮಾಡ್ತೀನಿ. ಇನ್ನು ಬರುವಾಗ ನಿನ್ನ ಗಂಡನ ಕರ್ಕೊಂಡ್ ಬರ್ಬೇಕು. ಈಗ 11 ನಿಂಬೆಹಣ್ಣು, ಒಂದು ತಾಯ್ತ, ಲೋಬಾಣ ತೊಗೊಂಬಾರಮ್ಮ. ಒಂದು ನಿಂಬೆಹಣ್ಣು ತಿಂದೇನಮ್ಮ? ಬಾಯಿ ಕೊಡ್ತೀನಿ, ಏನು ಚಿಂತೆ ಮಾಡ್ಬಾರ್ದು. ಒಳಗೊಂದು 5 ಮತ್ತೇನು ಅದನ್ನ ಯಾವ ಇಲ್ಲಿ ಹೋಗಿ ಬೇಡ. ಇಲ್ಲಿ ಹೋಗಲಿ ಅಂದ್ರೆ ಮತ್ತೆ ಇಲ್ಲಿ ಜೌಸತಿ ಮತ್ತೆ ಬರ್ತಾವ ಎಂದ ನಿಮ್ಗೆ ಎಂದ ಇಲ್ಲಿ ಸುಮ್ಮನೆ ಇರೋ ದೇವು ಇಲ್ಲ, ಇಲ್ಲಿ ದೇಶದ ಒಂದು ಒಟ್ಟು ನಾನಂದ್ರೆ
ತಪ್ಪಲ ಎರಡು ಜನಿಸಿ ತಪ್ಪಲ ಕೊಟ್ಟು ಸಣ್ಣ ಪುಡಿ ಮಾಡಿ ಇಟ್ಕೊಳ್ಳಿ. ದಿವಸಾಗಿಗೆ ಮುಂಜಾನೆ ಮತ್ತು ಸಂಜೆ ಮುಂಜಾನೆ ಮತ್ತು ಸಂಜೆ ಕೊಟ್ಕೊಂತೀರಿ. ಅದೇ ಹೊಗೆ ಕೊಡ್ರಿ, ಅದ ಒಂದು ಸ್ವಲ್ಪ ದೇವ್ರ ಆಶೀರ್ವಾದ ಇದ್ದಂಗೆ ತಿಳಿತಿಲ್ಲ. ಇನ್ನು ಯಾವ ಗುಳಿಗೆ ಔಷಧ ಕೊಡಿಸ್ಬೇಡ, ಆದ್ರೆ ಒಂದು ಸ್ವಲ್ಪ ಕುಸುಬೆ ಎಣ್ಣೆ ಮಾತ್ರ ತರಬೇಕು. ಅಲ್ಲ ಎಲ್ಲ ದಂಡಗ ಮಾಡೇ ಕರ್ಕೊಂಡ್ ಬಂದಿಯಲ್ಲ, ಒಂದು ಸ್ವಲ್ಪ ಎಣ್ಣೆ ಇಟ್ಟು 2-3 ತಿಂಗಳು ಮಕ್ಕಟ್ಟ ಬೈತೆ ಅಂದ್ರೆ ಕೇಸು ಆರಾಮಾಗಿರುತ್ತೆ. ದವಾಖಾನೆ ಅವ್ರು ಏನು ಮಾಲ್ ಸಾವು ತನ ಇಟ್ಕೊಳ್ತಾರೆ, ಸಾವು ಮುಂದೆ ಏನು ಕೆಲಸ ಆಗೋದ್ರ ತೊಗೊಂಡು ಹೋರಿ ಅಂದ್ಬಿಡ್ತಾರೆ. ಎಲ್ಲ ನಿಮ್ಮ ಪ್ರಯತ್ನ ನೀವು ಮಾಡೋದ, ನಾ ಬೇಡ ಅನ್ನೋದಿಲ್ಲ. ನನ್ನ ಪ್ರಯತ್ನ ಏನೈತಿ, ಕಾಡೋದು ತಕೊಳ್ತೀನಿ. ಇನ್ನು ನನ್ನ ಪ್ರಯತ್ನ ಏನೈತಿ, ಕುಸುಬೆ ಎಣ್ಣೆ ಇನ್ನೊಬ್ಬರಿಗೆ ತೊಂಬ. ಆವಾಗಲಿಂದ ಬೇಡ ಗುಳಿಗೆ ಬಿಡಿಸ್ತೀನಿ ನಾನು. ಈಗ ನಾನು ಬೇಡ ಅಂತ ಅನ್ನೋದಿಲ್ಲ. ನಾನು ಕುಸುಬೆ ಯಾವಾಗ ಕೊಡಕ್ಕೆ ಹಚ್ಚಿದೆ, ಕುಸುಬೆ ಎಣ್ಣೆ ಮಾಡಿ ಕೊಟ್ಟೆ, ಅವಾಗ ಗುಳಿಗೆ ಬೇಡ ಏನೋ ಬೇಡ, ನನ್ನ ಮ್ಯಾಗ ಬರ ಕಂಡುಬಿಡು ಆಗಿಲ್ಲ ನಾನು. ಈಗ ಮೊದಲು ಈಗ ಕಾಡೋದು ತಕೊಳ್ತೀನಿ. ಮೊದಲು ಇದನ್ನು ಸ್ವಲ್ಪ ಅಕ್ಕಿಗೆ ಚಲೋ ಒಂದು ಗ್ಲಾಸ್ ಬಗ್ಗೆ ಕೊಡಿಸ್ರಿ. ಮುಂಜಾನೆ ಸಂಜೆನಾಗಿಟ್ಟು ಜೇನು ತುಪ್ಪದಾಗ ನೆಕ್ಕಿಸ್ರಿ. ಏನೋ ಅಲ್ಲಿ ಹೊಟ್ಟೆ ತಿನ್ನಿಸಿ ಎಡವೆ ಹಾಕಿ ಕಲಿಸಿ ಸ್ವಚ್ಛ ನೆಕ್ಸಿ ನೀರು ಕುಡಿಸಿ ಮಡಗಿಸ್ಬಿಡ್ರಿ. ಇದಕ್ಕೆ ಕಾಲು ಹರಿದು ನಡ ಹೊಡೆದು ಸಾರಿಗೆ ಹೋಗಿ ಹೋಗಿ ಈ ಪ್ರಕಾರ ಆಗ್ಯಾಳ ಕೆನೆ ಬರ ಸ್ವಲ್ಪ ನಡರಾಗ ಶಕ್ತಿ ಬರ್ತದೆ. ಕೈಕಾಲು ಹೊಡೆದು ಕಮ್ಮಿ ಆಗುತ್ತೆ, ಸಾರಿಗೆ ಹೋಗೋದು ನಿಂತು ಬಿಡ್ತದೆ. ಜೇನು ತುಪ್ಪದಾಗ ನೆಕ್ಸಿದ್ರಿ ಇದು ಹಸುವಾಗುತ್ತಾ, ಪಚ್ಚನಾಗುತ್ತಾ, ರಕ್ತವಾಗುತ್ತಾ, ನಿಂತೆ ಶಕ್ತಿ ಬರಕತ್ತದ. ಅದಕ್ಕೆ ಸಂಜೆನಾಗಿಟ್ಟು ಜೇನು ತುಪ್ಪದಾಗ ನೆಕ್ಸರಿ. ಆಗಲಿ ಒಂದು ಗ್ಲಾಸ್ ಉದ್ಯೋಗ ಕೊಡಿಸಿ, ಹೊಟ್ಟಿಗೆ ಏನಾದ್ರು ಇಟ್ಟು ನಾಷ್ಟ ಮಾಡಿಸಿ ಇದನ್ನು ಪಡಿಬೇಡಿ. ಅದು ಕಡಮಂತ್ರ ಕಾಡಾಟಕ್ಕೆ ಮಾಡಿನ ಅವನ್ನ. ಇದು ಸ್ವಲ್ಪ ಶರೀರಕ್ಕೆ ಸುಖ ಕೊಡ್ತೈತಿ, ನೋಡೋಣ ಕೊಡಿದ್ದೇನೆ ಅಂತ. ಇವ್ಕೊಂತೀರಿ, ಇವನ್ನ ಕಟ್ಟಿಕೊಂಡು ಕಾಲ್ಮಡೆ ಪಾಲ್ಮಡೆ ಕೊಂಡ್ರು. ಕಾಲು ಮಡಿ ಬಂದು ಅಂದ್ರೆ ಮತ್ತೊಬ್ಬರು ಕೈ ಕೊಡ್ರಿ, ಕೊಟ್ಟು ಕಾಲು ಮಡಿ ಕೈಕಾಲು ಮಡಿ ತಗೊಂಡು ತೋರಿ. ಈ ನಿಂಬೆಹಣ್ಣು ಅವರಿಗೆ ದಿವ್ಸಕ್ಕೊಂದು ನಿಂಬೆಹಣ್ಣು ಮಾತಾಡ್ದ ಒಂದು ಕೂಡ ನೀರು ತಂದಿಡಬೇಕು. ಹೊತ್ತು ಮುಳುಗಿಂದು ನಳದು ಆಗಲಿ, ಬೋರಿನೂ ಆಗಲಿ, ಟ್ಯಾಂಕಿನೂ ಆಗಲಿ, ಕೆರೆಯೂ ಆಗಲಿ, ಬಾವಿಯೂ ಆಗಲಿ, ಒಂದು ಕೂಡ ನೀರು ಹೊತ್ತು ಮುಳುಗಿಂದ ಖಾಲಿ ಕೂಡ ತೊಗೊಂಡು ಹೋಗುವ ಮಾತಾಡೋಂಗಿಲ್ಲ. ತುಂಬಕ್ಕೆ ಬಂದು ಒಟ್ಟೆಟಕ್ಕೆ ಮಡಾಗಿ ಇಡೋ ಮಠ ಮಾತಾಡೋಂಗಿಲ್ಲ. ಅದಕ್ಕೆ ಏನಂದ್ರೆ ಮೂಗು ನೀರು ಅಂತ ತಂದಿಟ್ಟಿಂದ ಮಾತಾಡು, ಊಟ ಮಾಡು, ಮಲಿಕು. ಒಂದು 11 ದಿವಸ ಹಾಸಿಗೆ ಪತ್ತಿಲಿಂದ ಬಂದೋಬಸ್ತ್ ಇರಬೇಕು. ಬೆಳಗು ಮುಂದೆಲ್ಲೇ ಮುಲ್ಲಾ ಸಾಮದ್ರ ಕರ್ತಾನೆ 5 ಗಂಟೆಗೆ. ಆ ಟೈಮ್ಗೆ ಒಂದು ಸ್ವಲ್ಪ ಒಬ್ರಿಗೊಬ್ರು ಮಾತಾಡೋದು ಹೇಳ್ರಿ, ಮತ್ತು ಮಾತಾಡೋದಾಕಿನ ಸೊನ್ನೆ ಮ್ಯಾಗ ಎಬ್ಸ್ಬೇಕು. ಎಬ್ಸಿ ಹೊತ್ತು ಮುಳಿ ತಂದಿರ್ತಿಲ್ಲ ನೀರು, ಅದೇ ಕೊಡ್ದಾಗನ ನೀವೊಂದು 4 ಸರಿಗೆ ಅವ್ರೊಂದು 4 ಸರಿಗೆ ಜಳಕ ಮಾಡ್ರಿ. ಬೇರೆ ನೀರು ಕೂಡಿಸ್ಬೇಡ. ಅಟ್ರಾಗ ಮಡಿ ಮಾಡಿಕೊಂಡು ನಿಮ್ಮ ಅರಿವಿ ಹಾಕಿಕೊಂಡು ಮಾತಾಡದೆ ಅವ್ರನ್ನ ಹದಿನೈದಕ್ಕೆ ಕರ್ಕೊಂಬಂದು ಬಾಗಿಲು ಹೊರಗೆ ನಿಂದಿರಿಸ್ರಿ.
ಬಾಗಿಲು ಹೊರಗೆ ನಿಂದ್ರಿಸಿ ನಿಮ್ಮ ಮನೆ ಮುಂದೆ ನಿಂತ್ರೆ ಸೂರ್ಯ ಯಾವ ದಿಕ್ಕಿಗೆ ಹುಟ್ಟುತ್ತೆ ಪೂರ್ವ ಕಡೆ ಮುಖ ಮಾಡಿಕ್ಕೆ ನಿಂದ್ರಿಸ್ಬೇಕು. ಹಾಗೆ ಮಾತಾಡದೆ ನಿಂದಿರ್ಬೇಕಾಗಿ ಆಮೇಲೆ ಒಂದು ನಿಂಬೆಹಣ್ಣು ಹೋಗ್ಬೇಕು. ನೀ ಹಣ್ಣೊಂದ್ರಾಗ ಒಂದು ಎಡಗೆ ತೊಗೊಂಡು ಹೊರಗೆ ಬರಬೇಕು. ಹೊರಗೆ ಬಂದು ಮುಖದ ಮೇಲೆ 3 ಸಲ ಅಕ್ಕಿ ಕೈ ಬಡಿಬಾರ್ದು, ಕೆಳಗೆ ಬಡಿಬಾರ್ದು. ಈಗ 3 ಸಲ ಮಾಡಿ ದೂರದ ತೊಗೊಂಡು ಹೋಗಿ ಅದನ್ನು ಬಡಿಬಾ. ಹೊಳ್ಳಿ ನೋಡ್ದೆ ಹೋಗಿ ಬಾ, ಮಾತಾಡ್ದೆ ಹೋಗಿ ಬಾ. ಬಂದು ಕೈ ಕಾಲು ಮಾಡಿ ತಗೊಂಡು ಒಳಗೆ ಹೋಗಿ ಹೋಗಿ ಮನಾಗ ದೇವ್ರು ಇರ್ತಾವಲ್ಲ, ನಿಮ್ಮ ಮನೆಗೆ ದೇವ್ರು ಇದ್ದಾವಿಲ್ಲ, ಏನು ಮಾಡಕತ್ತಾವ ಆ ದೇವ್ರ ಇದ್ರೆ ಹಿಂಗಾಯ್ತ್ರಿ, ಇದ್ರೆ ಹಣೆ ಬರ್ತದೆ. ಎಲ್ಲ ದೇವ್ರಿಗೂ ಅಮಾಸಿಗೂ ಬಿಡಂಗಿಲ್ಲಪ್ಪ, ದೇವ್ರಿಗೆ ಹೋಗಿ 11 ದಿನ ಮಾಡ್ಯಾರಪ್ಪ. ಯಾವ ದೇವರು ನಿಮಗೆ ಅಮಾಸಿ ಬರೀ ಅಲ್ಲೇ ಇಲ್ಲ. ಅದು ಸ್ವಾಮಿ ಯಾರು ಪೂಜಾರಿ ಕಲಿಸಿದ ಪಿಂಡ ಮಾಡಿದ್ದಾರೆ. ಸ್ವಾಮಿಯಾರ ಮಕ್ಕಳು ಚೂಟಿ ಪಿಂಡ ಮಾಡಿದಾಗ ನಾವು ಮಠಕ್ಕೆ ಹೋಗ್ತೀವಿ. ದೇವರು ಪೂಜಾರಿ ಪಿಂಡ ಮಾಡಿದಾಗ ನಾವು ಅಮಾಸಿಗೆ ಹೋಗ್ತೀವಿ. ಯಾವ ದೇವ್ರು ನಮ್ಮನ್ನ ಬಾ ಅನ್ನೋದಿಲ್ಲ. ಮನಸಾರಿ ನೀವು ಎಲ್ಲ ದೇವ್ರನ್ನ ತಾವು ಜಗತ್ತಿನಾಗೆ ಬೆವರು ಸುರಿಸ್ರಿ, ದುಡಿರಿ, ತಿನ್ರಿ. ಮಕ್ಕೊಂಡು ಮುಂದೆ 5 ಸಲ ಶಿವ ಶಿವ ಅಂತ ಮಕ್ಕೋರಿ. 7 ಮುಂದೆ 5 ಸಲ ಶಿವ ಶಿವ ಎದ್ದು ಬಿಡ್ರಿ. ನಿಮಗೆ ಬೇಕಾದಂಗೆ ನಡೆಸ್ಕೊಡವ ಕಾಯವ ನಾನು ಅದಿನಂತಾನ ಪರಮಾತ್ಮ. ಈ ಒಂದು ನಮ್ಮನ್ನು ತಲೆ ಬೋಳಿಸೋ ಒಟ್ಟು ಜಗತ್ತಿನ ತುಂಬ. ಯಾಕಪ್ಪ ಕುಂಡಿ ಚೂಟದ ಎಡಿ ತುಂಬ ಹೋಳಿಗೆ ಮಾಡ್ಬೇಕು. ಇವು ಅಮಾಸೆ, ಈ ಅಮಾಸೆ ಕಡುಬು ಮಾಡಬೇಕು. ಈ ಅಮಾಸೆ ಮಾಡಲಿಲ್ಲ ನಡುತ್ತೈತಿ. ಯಾಕೆಂದ್ರೆ ತಿಂಡು ಚಟ ಅಲ್ಲ ಇವು ಹೋಳಿಗೆ ಹೇಳಿರ್ತಾನೆ. ನಿನ್ನ ಅಷ್ಟು ತ್ರಾಸ ಇದ್ದೇವೆ ದೌಡು ಬೇಳೆ ತುಂಬ ಹೋಳಿಗೆ ಮಾಡೋಣ ಅಂತ ಹೇಳ್ತಾರೆ. ಅಲ್ಲ ಅದೇ ಹುಣ್ಣಿಮೆ ಅಮಾಸೆ ಯಾರೋ ಒಬ್ಬ ಅಂದ್ರೆ ಇವು ಒಬ್ಬ ಪೂಜಾರಿ, ಒಬ್ಬ ಸ್ವಾಮಿ, ಒಬ್ಬ ಸಾಬ ಕಲಿಸಿದ್ವು ಒಟ್ಟು ಹಬ್ಬ. ದೇವ್ರು ಮಾತ್ರ ದೇವರೇ ಅಲ್ಲ. ದುಡ್ಡಿರಿ ಇತ್ತೇನ್ರಿ, ಬೆವ್ರು ಸುರಿಸ್ರಿ. ಭೂಮಿ ತಾಯಿ ಮಕ್ಕಳಾಗ್ರಿ, ಮಕ್ಕೊಂಡು ಮುಂದೆ 5 ಸಲ ಶಿವ 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 ಅಂದ್ಬಿಡ್ರಿ. 7 ಮುಂದೆ 5 ಸಲ ಶಿವ ಶಿವ ಅಂದ್ಬಿಡ್ರಿ. ನನ್ನ ಮರ್ತೀನಿ ನೀವು ಸೊಳ ಮಕ್ಕಳು ಅಂದವನ ಗಾಳಿ ಬೀಸ್ತಾನವ, ಮಳೆ ಕೊಡ್ತಾನ, ಬಿಸಿಲು ತರ್ತಾನ, ಸಂಪತ್ತು ಮಾಡ್ತಾನ. ಸೊಳಗರೆ ಇವು ಒಟ್ಟು ತೊಗೊಂಬ ಕುಂತು ಅಷ್ಟು ನೋಡೋಣ. ಅನ್ನ ನೀರು ಗಾಳಿ ಬೆಳಕು ಕೊಟ್ಟಂತ ಪುಣ್ಯಾತ್ಮನಿಗಿಂತ ದೊಡ್ಡ ದೇವರು ಯಾವೂ ಇಲ್ಲ ಇಲ್ಲ ಜಗತ್ತಿನಾಗ. ಸುಮ್ಮನೆ ಇವೇನಪ್ಪ ನಾಮಕ ವಾಸ್ತಿ. ನಾವು ದೇವರನ್ನು ಶಬ್ದ ಮಾರುತ್ತೀವಿ, ಸೊಕ್ಕಿಗೆ ಬರ್ತೀವಿ ಅಂತ ಹೇಳ್ಕೊಂಡು ಒಬ್ಬ ಗುರು ತಲೆ ಬಗ್ಲಿ ಸೊಳೆ ಮಗ ಈ ಮಾನವ ಪ್ರಾಣಿ ಸೊಕ್ಕಿನ ಪ್ರಾಣಿ ಅಂದ ಗುರು. ಎಲ್ಲ ಪ್ರಾಣಿಗಳಿಗೂ ಒಂದು ಪ್ರಾಣಿ ಯಾವುದಪ್ಪ ಅಂದ್ರೆ ಮಾನವ ಪ್ರಾಣಿ. ಈ ಮಾನವ ಪ್ರಾಣಿ ಎಂಥ ಪ್ರಾಣಿ ಬಂದ್ರೆ ಸೊಕ್ಕಿನ ಪ್ರಾಣಿ. ಈ ಸೊಕ್ಕಿನ ಪ್ರಾಣಿ ಬಗ್ಗಿಸ್ಬೇಕಾದ್ರೆ ಒಂದು ಸ್ವಲ್ಪ ನಾವು ನಾಟಕ ಮಾಡಿದಾಗ ಬಗ್ತಾರೆ ಇವರು, ಇಲ್ಲಂತಾರೆ ಬಗ್ಗೋದಿಲ್ಲ ಅಂತ ಗುರು ಮಾಡ್ಯಾನ ಕೆಲಸ. ಗುರು ಎಂಥ ನಾಟಕ ಮಾಡ್ಯಾನ ಗೊತ್ತಿದ್ದಾನೆ. ಓಂ ನಮ ಶಿವಾಯ ಅನ್ರಿ, ಕಣ್ಣು ಮುಚ್ಚ್ರಿ. ಗುರು ಪೆಣ್ಣು ಮಾಡಿದ್ದು ಸೊಳಗರೆ ಮತ್ತೆ ಕಣ್ಣು ತೆಗಿಬೇಡ್ರಿ. ಓಂ ನಮ ಶಿವಾಯ ಅನ್ರಿ. ಯಾಕೆ ಒಳ್ಳೇದಕ್ಕೆ ಕಲಿಸ್ತಾನವ. ಯಾಕೆ ದುಷ್ಟ ಬುದ್ಧಿ ಹೋಗ್ಲಿ, ಒಂದು ಒಳ್ಳೆ ಮಾರ್ಗದರ್ಶನಕ್ಕೆ ಬರಲಿ. ಯಾರಿಗೆ ತಲೆ ಬಗ್ಗೆ ಸೊಳ ಮಕ್ಕಳು ಕಣ್ಣು ಮುಚ್ಚ್ರಿ, ಕಣ್ಣು ಮುಚ್ತಾವ. ತಲೆ ಬಗ್ಗಿಸ್ರಿ, ಹಣಿ ಹಚ್ಚ್ರಿ. ಯಾಕೆ ಗುರು ಮುಂದೆ ಸಾಲಿ ಕಲಿಸುವಂತ ಹೋದಾಗ ನಾವು ಇಟ್ಟು ಸುದ್ದಾಗಿವಿ. ಏನಂತಾರ ಶುದ್ಧ ಆಗೋ ಪೈಕಿ ಅಲ್ಲ. ಶುದ್ಧ ಯಾವಾಗ ಹಾಕಿವಿ ನಾವು? ವಾಟರ್ ಅಂಗಡಿಗೆ ಹೋದಾಗ. ವಾಟರ್ ಅಂಗಡಿಗೆ ಹೋದಾಗ ಶುದ್ಧ ಆಗೋದು ನಾವು. ಯಾಕೆ ನಾಲ್ಕು ಹೋಗ್ತೀವಿ, ಒದ್ದಾರ ಓದುತ್ತಾರೆ, ಇಲ್ಲ ಒದಿಸ್ಕೊಂಡ್ರೆ ಬರ್ತೀವಿ. ಗುರು ಉಂಡಿದ್ರೆ ಯಾವ್ದ್ರೆ ಒಯ್ತಾರೆ ಯಾರು ಇಲ್ಲ. ಗುರು ಯಾವಾಗಲೂ ಮಾರ್ಗದರ್ಶಕ, ಆ ಪರಮಾತ್ಮನ ದಾರಿ ತೋರ್ಸಾವ. ಅದಕ್ಕೆ ಈ ಮಾನವ ಪ್ರಾಣಿ ತಲೆ ಬಗ್ಗಬೇಕಾದ್ರೆ ಗುರು ಹಾಕಿ ಕೊಟ್ಟಂತಹ ದಾರಿ ಓಂ ನಮಃ ಶಿವಾಯ. ಇದು ಗುರು ಹಾಕಿ ಕೊಟ್ಟಂತಹ ದಾರಿ. ಗುರು ಇಸ್ಲಾಂದೊಳಗೆ ಹೋದನ ಗುರು, ಅವ ಹಾಕಿ ಕೊಟ್ಟಂತ ದಾರಿ ಯಾವುದು? ಅಲ್ಲಾಹು ಅಕ್ಬರ್. ನಂದು ಶರೀರ ಕಳೆದು ಹೋಗ್ಲಿ, ಹೊಳ್ಳಿ ನೋಡ್ಬೇಡ್ರಿ ಸೊಳೆ ಮಕ್ಕಳು. ಸೊಳಕರೆ ಇದು ಅಲ್ಲಾ ಅಂತ ಹೇಳಿ ಕೈ ಮಾಡಿ ಕಟ್ಟಿಬಿಟ್ರೆ, ಈ ಕೈ ಕಟ್ಟಿದ್ದು ಹಿಂದೆ ಬೆಂಕಿ ಹತ್ತಲಿ, ಹಿಂದೆ ಸಿರ ಕಡಿಲಿ, ಹಿಂದೆ ಅವ್ರು ಬೇಕಾದ್ ಮಾಡಲಿ, ಹೊಳ್ಳಿ ನೋಡ್ಬೇಡ್ರಿ. ಹೊಳ್ಳಿ ನೋಡಿದ್ರೆ ಅದು ನಮಾಜ್ ಅಲ್ಲ ಅಂತ ಹೇಳಿ ನಾ ಗುರು. ಅಲ್ಲಿ ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿದಾಗ ಓಂ ನಮಃ ಶಿವಾಯ ಅನ್ರಿ. ಆ ಓಂ ನಮಃ ಶಿವಾಯ ಅನ್ನುವಾಗ ಕಣ್ಣು ಮುಚ್ಚ್ರಿ ಅಂತ ಗುರು ಹಾಕಿ ಕೊಟ್ಟಾಗ ನಾವು ಕಣ್ಣು ತಕೊಂಡು ಕೂಡ್ತೀವಲ್ರೆ
ಗುರುವಿನ ಮರ್ಯಾದೆ ಕಳ್ತೀವಿ, ದೇವ್ರ ಮರ್ಯಾದೆ ಕೊಡು ಸುಳ್ಳು ಕರೆ. ಮತ್ತೆ ಅದಕ್ಕೆ ಗುರುವಿನ ಗುಲಾಮನ ಆಗುವ ತನಕ ನಮಗೆ ಸಿಗುವುದನೇ ಇಲ್ಲ ಮುಕ್ತಿ. ಅದಕ್ಕೆ ಗುರು ನಮ್ಗೆ ಕೆಟ್ಟ ಭವಿಷ್ಯದಿಲ್ಲ. ಆದರೂ ಇತ್ತು ಕೇಳ್ತೀವಿ ಅವನಿಗೆ ಮನೆಗೆ ಬರೋ ಮುಂದೆ ಕ್ವಾರ್ಟರ್ ಅಂಗಡಿಗೆ ಹಾದ ಬರ್ತೀವಿ ಸುಳ್ಳು ಕರೆ. ಇಲ್ಲ ಸಂಧ್ಯಾಗ ಯಾವಾಗ ಮನೆಗಾರ ಹೋಗ್ಯಾರ ಬರ್ತೀವಿ. ಅದು ಗುರು ಹೊಯ್ಕೊಂಡು ಸಾಯ್ತದೆ. ಇಂಥ ಪುರಾಣ ನಡೆದವು, ಇಂಥ ಶಿಷ್ಯರು ತಯಾರಾಗ್ಯಾವ. ದ್ವಾಪಾರಣ ಮಾಡೋದು ನಿಮ್ಮದು. ನಿಂಬೆಣ್ಣು ಸರಿಯಾಗಿ 11 ದಿವಸ ಮಾಡಿ 11 ದಿವಸದ ಮೇಲೆ ಮುಂದೆ ಹಿಂಗೆ ಮತ್ತೆ ಬೇಸಾರ ಬರ್ತದೆ, ವಾರ ಬರ್ತದೆ. ಅವಾಗ 15ನೇ ದಿವಸಕ್ಕೆ ಆಕಿನ ಕರ್ಕೊಂಬರ್ತೀವಿ. ಬರುವಾಗ ಒಂದು ಅರ್ಧ ಕೆಜಿ ಕುಸುಬೆಣ್ಣೆ ತೊಗೊಂಬರ್ತೀವಿ. ಎಟ್ರ ಮೆಟ್ಟಿ ಸರಿ ಮಾಡ್ರಿ ಇಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ. ಯಾರು ಸದ್ರ ಪದ್ರ ಕಿವಿ ಕೇಳಿದ್ರೆ ಮಾಡಬೇಡಿ, ಕಂಡ್ರು ಮಾಡಬೇಡಿ. ಅವತ್ತಿದ್ದು ಇನ್ನು ಮುಟ್ಟು ಚಟ್ಟು ಆಕೆಗೆ 5 ಇದ್ದಂಗೆಲ್ಲ ಸ್ವಲ್ಪ 11 ದಿವಸ ತಪ್ಪದಮ್ಮ ಮಾಡಿ ಮಹಾರ ಮಕ್ಕಳು ನೋಡುದು. ಆ ಪುಡಿ ಏನು ಕೊಡ್ತಿ ಅದರಲ್ಲಿ ಮಹತ್ವ ಐತಿ. ಜಾಸ್ತಿ ಮಾಡಿ ಒಂದು ಗ್ಲಾಸ್ ಮಜ್ಜಿಗೆ ಸಂಜೆ ಬರೇ ಬಲು ಯಾಕೆ ನಿಂತೀರಿ? ನಿಮ್ಗೆ ಏನಾಗತ್ತೀನಿ ಯಾಕೆ ನಿಂತೀರಿ? ಒಳಗೆ ಬರ್ರಿ. ಅಲ್ಲಿ ಏನು ಕೂತಾರಲ್ಲ ಅವರು. ಹಣ್ಣು ನಿಂಬೆಹಣ್ಣು ಊಟ ಪಂಡ ಇಟ್ಕೊಂಡು ಕಾಲು ಮಾಡಿ ಬಟ್ಟಿ ಅಣ್ಣ ಫೋನ್ ಬಂದ್ ಮಾಡ್ರಿ. ಇದ್ರಾಗ ತಪ್ಪಲೈತಿ, ಇದು ಒಳಗೆ ಲೋಬಾಣ ಐತಿ. ಅದನ್ನು 2 ಕೂಡಿಸಿ ಸಣ್ಣಗೆ ಜಜ್ಜಿ ಪುಡಿ ಮಾಡಿರ್ತೀವಿ. ದಿವಸ ಆಕಿಗೆ ಮುಂಜಾನೆ ಮಲಿಕೊಂಡವಾಗ ಸಂಜೆನಾಗಿ ಸ್ವಲ್ಪ ಬೆಂಕಿ ಮೇಲೆ ಹಾಕಿ ಒಂದಿಟ್ಟು ಹೊಗೆ ತೊಗೊಂಡು ಮಕ್ಕೋಬೇಕಮ್ಮ. ಕಾಲಿಗೆ ಕೈಗೆ ಎಲ್ಲ ಹೊಚ್ಕೊಂಡು ಮೈಗೆ ಹಿಂಗೆಲ್ಲ ಹೊಗೆ ತೊಗೊಂಡ್ರಿಂದ ಅದು ರಾವ್ ಹೋಳ ಆಕತಿ. ರಾವ್ ಹೋಳ ಅಂತಂದ್ರೆ ನೀ ಆರಾಮಾಗಿ ಕೋರ್ಕೊಂಡು ಬರ್ತೀವಿ. ಬೈ ಕನಸು ಬರ್ತಾವಣ್ಣ, ಕನಸು ಅಂತಾವ ರಾವ್ ಬರ್ತಾವ. ಭಯ ಬರ್ತೈತೇನ?
ಅಲ್ಲಿಂದ ಬರ್ಬೇಕಲ್ಲ ಈಗ ಒಂದು 5 ವಾರ ಸತ್ತಲ್ಲೇ ಹಡದಲ್ಲೇ ನೆರ್ತಲ್ಲಿ ಹೋಗ್ಬೇಡ. ಇದು ಹೆಣ್ಮಕ್ಳಿಗಿಂದ ಆರಾಮ್ ಮಾಡುತ್ತಿದ್ದು. ಯಾವ ಗುಳಿಗೆ ತಗೋಬೇಡ, ಇದನ್ನ ಡಬ್ಬಿಗೆ ಮೇಲೆ ತಗೋ. ಇದನ್ನ ಒಂದು ಹೊತ್ತು ಮುಂಜಾನೆ ಹೊಟ್ಟಿಗೆ ಏನಾದ್ರು ತಿಂದು ಚಲೋ ಗ್ಲಾಸ್ ಮಜ್ಜಿಗೆ ಕುಡಿ. ಸಂಜೆನಾಗ ಊಟ ಗೀಟ ಮಾಡಿಂದ ಇಟ್ಟು ಕೈಯಾಗ ಹಾಕಿಕೊಂಡು 4 ಜೇನುತುಪ್ಪ ಕಲಿಸಿ ನೆಕ್ಕಿ ನೀರು ಕೂಡ ಮಕ್ಕೊಬಿಡಿ. ಇದು ಕೈ ಕಾಲು ಹರಿದು ನಡ ಹೊಡೆದು ಬೆಳೆ ಸರಿಗೆ ಎಲ್ಲ ಕಮ್ಮಿ ಆಗಿಬಿಡ್ತೈತಿ. ಆರಾಮ್ ಅನಿಸ್ತೈತಿ, ಹಸುವಾಗುತ್ತೆ, ಪಚನ ಆಗುತ್ತೆ. ಇನ್ನೂ 2 ತುತ್ತು ಹಚ್ಚಿ ಊಟ ಮಾಡ್ಬೇಕನ್ನೋ ಮನಸ್ಸಾಗುತ್ತೆ, ನಿದ್ದೆ ಆಗುತ್ತೆ. ಒಂದು 11 ದಿವಸ ನಿಂಬೆಣ್ಣು ಮಾಡವ್ರು ಯಾರು? ಇನ್ನು ಮಕ್ಕಳಿಗೆ ಮಾತಾಡ್ದ ನೀರು ತರಬೇಕು. ಹೇಳಿದ್ಮೇಲೆ ಆಗಲ್ಲ. ಮಾತಾಡ್ದ ನೀರು ತಂದು ಮಾತಾಡ್ದನ ಜಳಕ ನೆಸಿನಾಗಿ ತಾಯಿ ಮಕ್ಕಳು ಮಾತಾಡ್ದು ಹೇಳ್ಬೇಕು. ಮಾತಾಡ್ದ ಜಳಕ, ಮಾತಾಡ್ದ ಅರಿಮೆ ಹಾಕೊಳ್ಳೋದು, ಮಾತಾಡ್ದ ಇವ್ರು ಹೊರಗೆ ನಿಲ್ಲಿಸೋದು, ಮಾತಾಡ್ದ ಒಂದು ನಿಂಬೆ ತಗೊಂಡು 3 ಸಲ ನಿವಾರಿಸೋದು. ಕೈ ಬಡಿಬಾರ್ದು, 3 ಸಲ ಮಾಡಿ ಬಿಟ್ಟು ಬರೋದು. ಬಿಟ್ಟು ಬಂದು ಕೈ ಕಾಲು ಬಿಟ್ಟು ತಕ್ಕೊಂಡು ಒಳಗೆ ಹೋಗ್ರಿ. ದೇವ್ರಿಗೆ ನಮಸ್ಕಾರ ಮಾಡಿ ಬೂದಿನಾರ ವಿಭೂತಿನಾರ ಹಚ್ಕೊಂಡು ತನ ನೀವು ಯಾರು ಕೂಡ ಮಾತಾಡ್ಬಾರ್ದು. ಮನೆಗೂ ಮಾತಾಡಬೇಡಿ, ಹೊರಗೂ ಮಾತಾಡಬೇಡಿ. ಅಷ್ಟು ಮಾಡಿದ್ರು ಸೂರ್ಯ ಹಾದಿರಬಾರ್ದು. ಸೂರ್ಯ ಹಾಯೋದಕ್ಕಿಂತ ಮೊದಲ ಮಾಡಬೇಕು. ಅಂದ್ರೆ ಆರ ಮಕ್ಕಳ ಹೋಗಿ ನಡಿ. ಪುಡಿ ತೊಗೊಂಡು ಬಿಡಬೇಡ, ಮಗಿ ತೊಗೊಂಡು ಬಿಡಬೇಡ. ಏನಮ್ಮ ಹೀಗೆ ತಲೆ ಮೇಲೆ ನೀರು ಹಾಕೊಂಡು ಬಂತಂದ್ರೆ ನಿನಗೆ ಬರಲಿ, ಅಕ್ಕಿಗೆ ಬರಲಿ. 5 ದಿವಸ ನಿಂಬೆನ್ನ ಮಾಡಬೇಡ, ಬಿಟ್ಬಿಟ್ಟು. ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.